ಇರುವಂತಹ ಒಳ್ಳೆಯ ಆಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಮಗೆ ನಿರ್ದೇಶನಗಳು ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಉಪಾಧೀಕ್ಷಕರು ಮತ್ತೆ ನಮ್ಮ ಹೊಸದಾಗಿ ನೂತನವಾಗಿ ಪ್ರಭಾರ ವಹಿಸಿಕೊಂಡಿರುವ ಮುನಿಕೃಷ್ಣ ಪತಾಯ್ ಅವರು ನಮ್ಗೆ ಹೇಳ್ತಾರೆ, ಜಗದೀಶ್, ನಾವೊಂದು ಕಾರ್ಯಕ್ರಮ ಮಾಡಿದ್ರೆ ಡಿಸ್ಟಿಕ್ಗೆಲ್ಲ ಮಾದರಿಯಾಗಿರ್ಬೇಕು, ಹಾಗೆ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ ಅಂದಾಗ ನಮಗೆ ಮೊಟ್ಟ ಮೊದಲಾಗಿ ಮಂಡಿಕಲ್ ಗ್ರಾಮನೇ ನೆನಪಾಗುತ್ತೆ. ಯಾಕಂದ್ರೆ ಈ ಹಿಂದೆಯೂ ಸಹ ಮಂಡಿಕಲ್ ಗ್ರಾಮದಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ. ಜನಗಳ ಸಹಕಾರ ಅದಲ್ಲದೆ ಇಲ್ಲಿ ಹೇಳ್ಬೇಕು ಅಂದ್ರೆ ಯಾವುದೇ ಅಪರಾಧಗಳು ನಡೆಯೋಲ್ಲ. ಇಷ್ಟು ದೊಡ್ಡ ಹಳ್ಳಿ ಆದರೂ ಅಂದ್ರೆ ಏನರ್ಥ, ಜನಗಳೆಲ್ಲ ಸೌಮ್ಯ ಸ್ವಭಾವದವರು, ಬುದ್ಧಿವಂತರು, ಯಾರು ಕಾನೂನನ್ನು ಕೈಗೆತ್ತಿಕೊಳ್ಳಲ್ಲ, ಹೇಗೆ ಸಮಾಜದಲ್ಲಿ ಬದುಕಬೇಕು ಮಾದರಿಯಾಗಿ ಅನ್ನೋದು ಅರಿವು ಇರುವಂತಹ ಜನಗಳು. ಸಣ್ಣ ಪುಟ್ಟ ಇರ್ತವೆ, ಜಮೀನು ವಿವಾದ ಅವೆಲ್ಲ ಇಲ್ಲ, ಮಕ್ಕಳು ಪೋಕ್ಸೋ ಕೇಸು ಅಂಥದ್ದು ಇಂಥದ್ದು ಅದು ಆಗ್ತಾ ಇದೆ. ಅದನ್ನು ಬಿಟ್ಟರೆ ದೊಡ್ಡ ಯಾವುದೇ ಅಪರಾಧಗಳು ಘಟಿಸಿಲ್ಲ. ನಾನು ಬಂದು 2 ವರ್ಷ 3 ತಿಂಗಳಾಯಿತು. ತುಂಬ ಒಳ್ಳೆಯ ಗ್ರಾಮ. ಈ ಗ್ರಾಮಕ್ಕೆ ಒಂದು ಚರಿತ್ರೆ ಆಯಿತು. ಇಲ್ಲಿ ಹುಟ್ಟಿ ಓದಿ ಬೆಳೆದು ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಶ್ರೀನಿವಾಸ ಮೂರ್ತಿ ಅಂತ ಅವರು ಮಹಾನ್ ವ್ಯಕ್ತಿ. ಈಗಲೂ ಸಹ ಈ ಊರಿನ ಎಲ್ಲೋ ಕೂತ್ಕೊಂಡು ಈ ಊರಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ಕೊಂಡಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅವರು ಓದಿಸೋದು, ಸ್ಕೂಲ್ನ ಬೆಳವಣಿಗೆಗೆ ಡೆವಲಪ್ಮೆಂಟ್ಗೆ ಏನು ಬೇಕು ಎಲ್ಲ ಸಹಕಾರ ನೀಡ್ತಾ ಇಂಥ ಗಣ್ಯ ವ್ಯಕ್ತಿಗಳು, ಘಟಾನುಘಟಿಗಳು ಈ ಊರಲ್ಲಿ ಬೆಳೆದಿರುವಂಥವರು. ಹಾಗಾಗಿ ಈ ಊರಲ್ಲಿ ನಾವು ಇವತ್ತು ಸ್ವಚ್ಛತಾ ಅಭಿಯಾನ ಮತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಫಸ್ಟ್ ಇದೇ ಕಾರ್ಯಕ್ರಮ ನಮ್ಮಿಂದಲೇ ಆರಂಭ ಆಗಬೇಕು ಅಂತ ಇಲ್ಲಿ ನಮ್ಮ ಮೇಲಾಧಿಕಾರಿಗಳು ತಿಳಿಸಿದಂತೆ ಇವತ್ತೆಲ್ಲ ಎಷ್ಟೊತ್ತಾಗ್ತೀನಿ. ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ನಮ್ಮ ಪ್ರಿನ್ಸಿಪಲ್ ಮುನಿಕೃಷ್ಣ ಅವರೇ, ದೈವಶೆಲ್ಡಿ ಅವರೇ, ಹಾಗೂ ಈ ಗ್ರಾಮದ ಹಿರಿಯರು ಶಿರಪಡಿಸುವಂಥ ಗಿರಿಬಸವ ರಜೀತ್ ಪ್ರಸಾದ್ ಸಾಹೇಬ್ರೆ, ಹಾಗೂ ನಮ್ಮ ಹಿರಿಯರಾದಂಥ ರಾಮಸ್ವಾಮಿ ಅವರೇ, ಫಯಾಜ್ ಅವರೇ, ಬಾಲರಾಜ್ ಅವರೇ, ಮತ್ತು ಗೋಪಾಲ್ ಅವರೇ, ದಯಾನಂದ್ ಅವರೇ, ಮತ್ತು ನಮ್ಮ ಶ್ರೀನಿವಾಸ್ ಅವರೇ, ನಮ್ಮ ಕುಟುಂಬದಲ್ಲಿ ಹೆಸರು ಸ್ವಲ್ಪ ಕಲ್ಪಿಸಿದ್ರು ಕುಟುಂಬದಲ್ಲಿ ಅವರೇ, ಅದು ಹಾಗೂ ಇಲ್ಲಿ ಬಂದಿರ್ತಕ್ಕಂಥೆಲ್ಲ ಹಿರಿಯ ನಾನು. ಹಾಗಾಗಿ ಈ ಒಂದು ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಕೇಳಿದ್ದಕ್ಕೆ ಮೊದಲನೇದಾಗಿ ನಮ್ಮ ಜಗದೀಶ್ ಶೆಟ್ಟಿ ಮುನಿಕೃಷ್ಣ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ, ಈ ಒಂದು ಏನು ನಾಳೆ 3 ದಿನಕ್ಕೆಲ್ಲ ಹಬ್ಬ ಇದೆ, ಏನು ದೀಪಾವಳಿ ಹಬ್ಬ ಅಂತಿದೆ, ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ರಾಜ್ಯವು ಕನ್ನಡ ದೀಪನಿಗೆ ಈ ದೀಪಾವಳಿ ಹಬ್ಬದಲ್ಲಿ ಸುರಕ್ಷತಾ ಕ್ರಮಗಳನ್ನು ಆಚರಣೆ ಮಾಡಿ ಪಟಾಕಿಗಳನ್ನು ನೀವು ಪರಿಸರ ಮಾಲಿನ್ಯ ಕೂಡ ಹಾಳು ಮಾಡೋದು ಬೇಡ, ಮತ್ತು ನಿಮ್ಮ ಸೇಫ್ಟಿಗೋಸ್ಕರ ಸೇಫ್ಟಿಯಿಂದ ನೀವು ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ, ಹಾಗೆ ನಮಗೆ ಪ್ರಕೃತಿ ಗಾಳಿ ನೀರು ಬೆಳಕು ಹೆಂಗೆ ಅತಿ ಮುಖ್ಯ, ಎಲ್ಲಕ್ಕಿಂತ ಒಂದು ಗಾಳಿ ನೀರು ಬೆಳಕು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ 3 ಕೂಡ ಈ ಒಂದು ಪರಿಸರದಲ್ಲಿ ಬರ್ತಕ್ಕಂಥದ್ದು. ಇವೇನು ನಮ್ಗೆ ನೋಡ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲ ಸುಸ್ತಾದ್ರೆ ನಾವೆಲ್ಲ ಒಂದ್ ಕಡೆ ಮಾತನಾಡಿ ಕೂತ್ಕೊಂಡು ಎಷ್ಟು ನೆಮ್ಮದಿ ಸಿಗ್ತದಂದ್ರೆ ಅಲ್ಲಿ ಗಾಳಿ ನೀರು ಬೆಳಕು, ನಮಗೆ ಗಾಳಿ ಸಿಗುತ್ತೆ, ಒಳ್ಳೆ ವಾತಾವರಣ ಸಿಕ್ಕಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆ ನೀರು ಬೆಳಕು ಅಷ್ಟೇ. ಹಾಗೇನೆ ಈ ಒಂದು ಏನಿದೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಸ್ವಚ್ಛತೆ ಏನಿದೆ ನಮಗೆ ಈ ಒಂದು ಮರ ಗಿಡಗಳನ್ನ ಬೆಳೆಸಬೇಕು, ಪೋಷಿಸಬೇಕು, ರಕ್ಷಣೆ ಮಾಡಬೇಕು. ನಾವು ಗಿಡವನ್ನು ಹಾಕಿ ಹಂಗೆ ಬಿಡೋದಲ್ಲ, ಗಿಡ ಹಾಕೋ ಜೊತೆಗೆ ಅದಕ್ಕೆ ನೀರಾಗಿ ಅದು ಬೆಳೆಸಬೇಕು. ಬೆಳೆದ ನಂತರ ಅನಗತ್ಯವಾಗಿರ್ತಕ್ಕಂಥವನ್ನ ಮರಗಳನ್ನು ಕಟ್ ಮಾಡ್ತಕ್ಕಂಥದ್ದು ಕೂಡ ಸ್ಟಾಪ್ ಮಾಡಬೇಕು. ಅವನ್ನ ಪೋಷಣೆ ಮಾಡೋದನ್ನೇ ಹಾಕೋದು. ನಾವು ಇವತ್ತು ಕಾಂಪೋಸ್ಟ್ಗೆ ಹಾಕ್ಬಿಟ್ಟು ಬಿಟ್ಟೋದ್ರೆ ಹೋಯ್ತಲ್ಲ, ಅರ್ಥನೇ ಇಲ್ಲ. ಹಾಗಾಗಿ ಗಿಡ ಹಾಕೋದು, ಬೆಳೆಸೋದು, ಪೋಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಇವೆಲ್ಲ ಮಾಡಿದ್ರೆ ನಾವು ಮುಂದಿನ ಪೀಳಿಗೆ ನಾವೇನ್ ಕೊಡ್ತೀವಿ, ನಾವೇನ್ ಸಂಪಾದನೆ ಮಾಡ್ತೀವಿ ಅದು ಹೋಗಿ ಕಳ್ಕೋಬಹುದು. ಆದ್ರೆ ಹುಡ್ಕೊಳ್ತಕ್ಕಂಥದ್ದು ಮಾತ್ರ ಯಾವುದು ಅಂತಂದ್ರೆ ನಾವು ಈ ಪರಿಸರವನ್ನು ನಾವೇನು ಬೆಳೆಸ್ಕೊಟ್ಟು ಕಾಪಾಡ್ತೀವೋ ಅದು ಮಕ್ಕಳೇ ಹುಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪರಿಸರದ ಬಗ್ಗೆ ನಾವೆಲ್ಲ ಕೂಡ ವಹಿಸಿ ಅದು ಬೆಳೆಸ್ಬೇಕಂತ ಕೇಳ್ಕೊತೀನಿ. ಅದೇ ತರ ನಾನು ಒಂದು ಹೇಳೋದಂತಂದ್ರೆ ಈ ಒಂದು ಸ್ವಚ್ಛತೆ ಹೆಂಗಿರ್ಬೇಕು, ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಇನ್ನೂ ಏನು ಇವತ್ತು ನಾವಿಲ್ಲಿ ಈ ಸ್ವಚ್ಛತಾ ಆಂದೋಲನ ಅಂತ ಏನು ನಾವು ಶುರು ಮಾಡ್ತಿದ್ದೀವಿ, ಇದೆಲ್ಲ ಯಾರಿಗೂ ಗೊತ್ತಿದ್ದರೋ ವಿಚಾರ ಅಲ್ಲ.
ಮಹಾತ್ಮ ಗಾಂಧಿಯವರ ಕಾಲದಿಂದ ನಾನು ಮಹಾತ್ಮ ಗಾಂಧಿಯವರು ಸಹ ಸ್ವಚ್ಛತಾ ಭಾರತವನ್ನ ಸ್ವಚ್ಛ ಭಾರತವನ್ನ ಕನಸ್ಕೊಂಡಂತ ಮಹನೀಯರು. ಅದಾದ ನಂತರ ಸುಮಾರು ಸರ್ಕಾರದ ವತಿಯಿಂದ ಸಾಕಷ್ಟು ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮಗಳು ಆಂದೋಲನಗಳು ನಡೆದಿದ್ದಾವೆ. ಇತ್ತೀಚೆಗೆ 2014 ಭಾರತದ ದೇಶದ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಆಂದೋಲನ ಅಂತ ಶುರು ಮಾಡಿ ಪ್ರತಿ ಇಲಾಖೆಗಳು ಸಹ ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಪ್ರತಿ ದಿನವೂ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಜನಗಳಲ್ಲಿ, ಸಾರ್ವಜನಿಕರಲ್ಲಿ ಅಂತ ಹೇಳಿ ಇಂಥ ಆಂದೋಲನಗಳು ಅಧಿವೇಶನಗಳು ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದರ ಪ್ರಾಮುಖ್ಯತೆಯನ್ನು ಅರ್ಥಕೊಂಡು ನಾವೆಲ್ಲರೂ ನಾವು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಂಡಿಕಲ್ ಗ್ರಾಮದಲ್ಲಿ ನಾವು ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದು. ಆ ನಿಟ್ಟಿನಲ್ಲಿ ನಾವೊಂದು ನಮ್ಮ ತಹಶೀಲ್ದಾರ್ ಮತ್ತು ನಮ್ಮ ಗುಡುಮನೆ ಇನ್ಸ್ಪೆಕ್ಟರ್ ಅವರು ಈ ದಿನ ಒಂದು ಮಂಡಿಕಲ್ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಒಂದು ಪರಿಸರದ ಬಗ್ಗೆ ಮತ್ತು ಸೈಬರ್ ಕ್ರೈಮ್ ಸಂಬಂಧಪಟ್ಟಂಗೆ ಮತ್ತು ಸ್ವಚ್ಛತೆ ಬಗ್ಗೆ ನಾವು ಕೂಡ ಮನವರಿಕೆ ಮಾಡಿ ಅನಂತರ ಅಲ್ಲಿಂದ ಇಲ್ಲಿಗೆ ಶಾಲೆಗೆ ಬಂದು ಇಲ್ಲಿ ಸುಮಾರು 130-150 ಗಿಡವನ್ನು ನೆಡುವ ಮೂಲಕ ಈ ಒಂದು ಪರಿಸರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದು ಮಾಡಿದೆ. ಇದಕ್ಕೆ ಒಂದು ಮಂಡಿಕಲದ ಗ್ರಾಮಸ್ಥರು, ಮುಖಂಡರು ಎಲ್ಲ ಕೂಡ ಭಾಗಿಯಾಗಿ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಗ್ರಾಮದ ಮುಖಂಡರಿಗೆ ಸಹಕರಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಇಲ್ಲಿ ಈ ಕಾರ್ಯಕ್ರಮ ಇದ್ದಂಥದ್ದು ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಮಾನ್ಯ ಸರ್ಕಾರಿ ಇನ್ಸ್ಪೆಕ್ಟರ್ ಸಾಹೇಬರು ಆಗಲೇ ಮಾತಾಡಿದ್ದಾರೆ. ಸೊ ಈಗ ಗಿಡ ನೆಡುವುದು ಹೇಗೆ ಮುಖ್ಯನೋ ನಮ್ಮ ಪರಿಸರಕ್ಕೆ, ಅದೇನೆ ನಮ್ಮ ಕೈಯಲ್ಲಿ ಇರ್ತಕ್ಕಂತಹ ಒಂದು ಟೆಕ್ನಾಲಜಿ ಏನಿದೆ, ತಂತ್ರಜ್ಞಾನ ಏನಿದೆ, ಅಲ್ಲೂ ಸಹ ನಾವು ಒಂದು ಅರಿವಿನ ಬೀಜವನ್ನು ಬಿತ್ತಬೇಕಾಗಿದೆ. ಹಾಗೂ ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ತುಂಬ ತಿಳ್ಕೊಬೇಕಾಗಿದೆ. ಸಮಯದ ಅಭಾವ ಇರ್ತಕ್ಕಂಥ ಕಾರಣ ಕರೆಕ್ಟಾಗಿ ನಾನು ಒಂದು 3 ನಿಮಿಷ ಇಲ್ಲ 4 ನಿಮಿಷ ಇಷ್ಟೇ ಮಾತಾಡುವಂಥದ್ದು, ಜಾಸ್ತಿ ಮಾತಾಡೋದಿಲ್ಲ. ಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳೇನಿದೆ ಅದನ್ನು ಮಾತ್ರ ನಾವು ಮಾತಾಡ್ತಾ ಹೋಗ್ತೀವಿ. ಸೊ ಮೊದಲನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಮಗೆ ಈ ಒಂದು ವ್ಯಾಪ್ತಿಗೆ ಹೇಗೆ ನಮಗೆ ಪೊಲೀಸರು ನಮಗೆ ರಕ್ಷಣೆಯನ್ನು ನೀಡ್ತಾರೆ, ಹಾಗೆ ನಮ್ಮ ಅಕೌಂಟ್ಗೆ ಮೊದಲನೇ ಪೊಲೀಸ್ ಯಾರಪ್ಪ ಅಂತಂದರೆ ನಮ್ಮ ಈ ಬೆರಳು. ನಾವು ನಮ್ಮ ಒಂದು ಹಣವನ್ನು ನಾವು ರಕ್ಷಣೆಯನ್ನು ಮಾಡಬಹುದು. ನಮ್ಮ ಮೊಬೈಲ್ಗೆ ಬರ್ತಕ್ಕಂತಹ ಲಿಂಕ್ಗಳನ್ನ ಓಪನ್ ಮಾಡಬೇಡಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಜಗದೀಶ್ ರೆಡ್ಡಿ ಸಾಹೇಬರು ಚಿರಪರಿಚಿತರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ತಮ್ಮ ಹೆಸರು ಹೇಳಿ, ವೆಂಕಟರಮಣಪ್ಪ. ಇವ್ರಿಗೆ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ವಿಡಿಯೋ ಕಾಲ್ ಬಂದ್ಬಿಡುತ್ತೆ. ವಿಡಿಯೋ ಕಾಲ್ ನೋಡ್ತಾರೆ ಅಂತಂದ್ರೆ ಅಲ್ಲಿ ನೋಡಿದ್ರೆ ಜಗದೀಶ್ ರೆಡ್ಡಿ ಸರ್ ಮಾತಾಡ್ತಾರೆ, ನೋಡಪ್ಪ ನೀನು ಇಂಥ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಂಡಿದ್ಯಾ, ಇಲ್ಲಿ ಇವಾಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀನಿ, ನೀನು ಅರೆಸ್ಟ್ ಮಾಡಬಾರ್ದು ಅಂತಂದ್ರೆ ಈ ಲಿಂಕ್ ಪ್ರೆಸ್ ಮಾಡು, ಈ ಲಿಂಕಿಗೆ ನೀನು ಸಬ್ಮಿಟ್ ಮಾಡು ಅಂತ ಬಂದ್ಬಿಡು. ಈಗ ಬರ್ತಾ ಇರೋದು ಹೊಸ್ತಾಗಿ ಬರ್ತಾ ಇರೋದು ಸ್ಕ್ಯಾಮ್. ಇವ್ರಿಗೆ ಏನಾಗಿರುತ್ತೆ ಗೊತ್ತಿರ್ತದೆ, ಹೌದಲ್ವಾ ನಮ್ಮ ಸರ್ ಅಲ್ವಾ, ವಾಯ್ಸ್ ಟೋನ್ ಎಲ್ಲ ಅದೇ ರೀತಿ ಇದೆ, ಹೌದು ಸರ್ ಏನೋ ಹೇಳಿರ್ಬೋದು ಅಂದ್ಬಿಟ್ಟು ಆ ಟೋನ್